ಲೂಟಿ ಆಗ್ತಿದೆ. ಅದಕ್ಕೆ ಪರಿಪೂರ್ಣವಾಗಿ ಯಾರು ಜವಾಬ್ದಾರಿ ಇದ್ದಾರೆ ಅಂತಂದ್ರೆ ಅದು ಶಾಸಕರದೇ ಜವಾಬ್ದಾರಿ. ಅದು ಇಷ್ಟಕ್ಕೆಲ್ಲ ಕಾರಣ ಆಗ್ತಿರೋದು ಶಾಸಕರೇ. ಇವತ್ತೇನು ಆಕ್ಸಿಡೆಂಟ್ ಆಗ್ತಿದೆ ಅದಕ್ಕೆ ಕಾರಣ ಶಾಸಕರದೇ. ಏನು ಲೂಟಿ ಆಗ್ತಿದೆ ಅದಕ್ಕೆಲ್ಲ ಕಾರಣ ಶಾಸಕರೇ. ಶಾಸಕರಿಂದನೇ ಇಷ್ಟೆಲ್ಲ ಆಗ್ತಿರುವಂಥದ್ದು. ನಿಮ್ಗೆ ಮೊದಲು ಜವಾಬ್ದಾರಿ ಇದ್ದಿದ್ರೆ ಇದೆಲ್ಲ ಆಗ್ತಿರ್ಲಿಲ್ಲ. ಇದು ಎಲ್ಲ ಆಗ್ತಾ ಇದ್ದೀವಲ್ಲ, ಇಷ್ಟೊಂದು ಆಕ್ಸಿಡೆಂಟ್ಗಳು. ಮಕ್ಕಳು ಆಯ್ತಪ್ಪ, ಮಕ್ಕಳು ಈಗ ಎಲ್ಲಿ ಆಕ್ಸಿಡೆಂಟ್ ಆದ್ಮೇಲೆ ಹಾಸ್ಪಿಟಲ್ ಇದಾರಲ್ಲ, ಒಬ್ಬ ನೋಡಿದಾರ ಅಲ್ಲಿ ಮೈನ್ಸ್ ಡಿಪಾರ್ಟ್ಮೆಂಟ್ ಅವರೋ ಇಲ್ಲ RTOದವರು ಇಲ್ಲ ತಾಲೂಕು ಆಡಳಿತನೋ ಒಬ್ರು ಏನು ಹೆಂಗಿದ್ದೀರಿ ಮಕ್ಕಳ ಅಂತ ಹೋಗಿ ನೋಡಿದಾರ ಒಬ್ರು? ಯಾರಿಗೂ ಜವಾಬ್ದಾರಿನೇ ಇಲ್ಲ, ಬೇಕಾಗಿಲ್ಲ ಅವ್ರಿಗೆ. ಪಾಪ ಅವ್ರಿಗೆ ದುಡ್ಡು ಕಟ್ಲಿಕ್ಕೆ, ಹಾಸ್ಪಿಟಲ್ ದುಡ್ಡು ಕಟ್ಲಿಕ್ಕೆ ಅವ್ರ ಹತ್ರ ದುಡ್ಡು ಇದೆಯೋ? ಇಲ್ಲಿ ಲೂಟಿ ಹೊಡಿತಾ ಇದ್ರಲ್ಲಪ್ಪ, ಇಲ್ಲಿ ಕೇರಳ ಕಳಿಸ್ಬಿಟ್ಟು ಎಷ್ಟೆಷ್ಟೋ ಕೊಡ್ತಾ ಇದೀವಿ ನಂತರದಲ್ಲಿ ಅವರೇ ಪಟ್ಟಿ ಹೇಳ್ತಾರಂತ. ಇಲ್ಲಿ ಕೆಳಗಡೆಯಿಂದ ಮೇಲ್ಗಡೆವರೆಗೆ ಅಂತ. ಮೇಲ್ಗಡೆ ಅಂದ್ರೆ ಯಾರು, ಕೆಳಗಡೆಯಿಂದ ಅಂತ ಯಾರು, ನಮ್ಗಂತೂ ಅರ್ಥ ಆಯ್ತಿಲ್ಲಪ್ಪ. ಯಾರ್ಯಾರಿಗೆ ಎಷ್ಟೆಷ್ಟು ಹೋಗ್ತಾ ಇದೆ ಹಾಗಾದ್ರೆ? ಕೇರಳಕ್ಕೆ ಹೋಗ್ಲಿಕ್ಕೆ ಹಂಗಂದ್ರೆ ಈ ಪರ್ಸೆಂಟೇಜೇ ಕಾರಣನಾ? ಅಲ್ಲಿ ಕೋಟಿಗಟ್ಟಲೆ ಸಂಪಾದನೆ ಮಾಡ್ತಾ ಇದ್ರಲ್ಲ ನೀವುಗಳು. ಹೋಗಿ ಆ ಮಕ್ಕಳು ನೋಡ್ಬೇಕು ತಾನೆ, ಮಕ್ಕಳದು ಹಾಸ್ಪಿಟಲ್ ಬಿಲ್ಲಾರು ಕಟ್ಟಬೇಕು ತಾನೆ. ಅಲ್ಲಿ ಇಲ್ಲಿ ತಿಂಗಳಿಗೆ ಅದೆಷ್ಟೋ ಕೋಟಿ ಬರ್ತದೆ ಅಂತ ಹೇಳ್ತಾರೆ. ತಿಂಗಳಿಗೆ ಕೋಟಿ ಗಟ್ಟಲೆ ಬರ್ತದೆ ಅಂತಂದ್ರೆ ಯಾವ ಮಟ್ಟಕ್ಕೆ ಆಗ್ಬಿಟ್ಟಿದೆ ಗುಂಡ್ಲುಪೇಟೆ. ಅದಕ್ಕೆ ಹೇಳಿದ್ದು ನಾನು, 2ನೇ ಬಳ್ಳಾರಿ ಆಗ್ಬಿಟ್ಟಿದೆ ಗುಂಡ್ಲುಪೇಟೆ ಅಂತ ಹೇಳಿದ್ದು. ಅದಕ್ಕೆ ನಿಮ್ಮ ಪ್ರಾರಂಭದಲ್ಲಿ ಈ ತರ ನೀವು ಲೂಟಿ ಮಾಡ್ತಿದ್ರೆ ಗುಂಡ್ಲುಪೇಟೆ ತಾಲೂಕನ್ನ ಬರ್ಬಾದ್ ಮಾಡಲಿಕ್ಕೆ ನೀವು ಮಾಡ್ತಿರೋಂಥ ಏನು ಹುನ್ನಾರ ಇದೆ ಅದ್ರಲ್ಲಿ ಮಾತ್ರ ಸಕ್ಸಸ್ ಆಗ್ತೀರಿ. ಜನಗಳಿಗೆ ಅನುಕೂಲ ಮಾಡಿಕೊಡೋದ್ರಲ್ಲ ಅಲ್ಲ. ಜನಗಳಿಗೆ ಅನುಕೂಲ ಮಾಡಿಕೊಡೋದ್ರ ಬಗ್ಗೆನೂ ನೀವು ಗಂಭೀರವಾಗಿ ನೋಡಬೇಕು ಅನ್ನೋ ಥರದಲ್ಲಿ ಅದ್ರ ಬಗ್ಗೆನೂ ನಮ್ದು ಒತ್ತಾಯ ಇದೆ. ಹಾಗಾಗಿ ಡಿಪಾರ್ಟ್ಮೆಂಟ್ ಅವರು ಈ ಕೂಡಲೇ ನಮ್ದು ಒತ್ತಾಯ ಇದೆ, ಎಲ್ಲ ಡಿಪಾರ್ಟ್ಮೆಂಟ್ ಅವರು ಏನು ಇದಕ್ಕೆ ಸಂಬಂಧಪಟ್ಟಂಗೆ 4-5 ಡಿಪಾರ್ಟ್ಮೆಂಟ್ ಏನಿದೆ ಅವರು ಮೀಟಿಂಗ್ ಕರೆದು ಈ ಕ್ವಾರೆ ಅವ್ರನ್ನ, ಕ್ರಷರ್ ಅವ್ರನ್ನ, ಲಾರಿ ಮಾಲೀಕರನ್ನ, ನಮ್ಮಂತೆ ನಮ್ಮ ವಿವಿಧ ಸಂಘಟನೆಗಳನ್ನ, ವಿರೋಧ ಪಕ್ಷದವ್ರನ್ನ ಎಲ್ಲರನ್ನು ಕರೆದು ಅಲ್ಲಿ ಒಂದು ಚರ್ಚೆ ಮಾಡಿ ಸಾರ್ವಜನಿಕವಾಗಿ ಏನು ಅನುಕೂಲ ಆಗಬೇಕಾಗಿದೆ ಅದನ್ನ ಅಲ್ಲಿ ನೀವು ಜಾರಿಗೆ ತರಬೇಕು. ಅದು ಮಾಡಲಿಲ್ಲ ಅಂತಂದ್ರೆ ಇದು ಪುನರಾವರ್ತನೆ ನಡೀತಾನೆ ಇರ್ತದೆ, ಮೇಲೆ ನಡೆಯುವಂಥದ್ದು ಆಗ್ತಾನೆ ಇರ್ತದೆ. ಇದು ಈ ಕೂಡಲೇ ಇದನ್ನ ನೀವು ಸದ್ಯದಲ್ಲೇ ಮೀಟಿಂಗ್ ಕರೆದು ಈ ಅನಾಹುತ ನಡೀತಿರುವಂಥದ್ದನ್ನ ತಪ್ಪಿಸ್ಲಿಕ್ಕೆ ಏನ್ ಬೇಕಾಗಿದೆ ಇದನ್ನ ಮಾಡಬೇಕು ಅಂತೇಳಿ ಆಗ್ರಹಿಸ್ತೀನಿ. ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಅಂತ ಹೇಳುವಂತ ವ್ಯಕ್ತಿ ಈ ಕೂಟಕ್ಕೆ ಮುಖಂಡ ಆಗ್ಬಿಟ್ರೆ ಇನ್ನೇನ್ ಮಾಡೋದು ಬಂತಂದ್ರೆ, ಪಾಪ ಆಸಕ್ತರು, ಅಧಿಕಾರಿಗಳು, ಮೊನ್ನೆ ಒಬ್ಬ RTO ಅದನ್ನೇ ಹೇಳ್ತಾ ಇದ್ರು, ನಾವು ಗಾಡಿ ಹಿಡಿದ್ರೆ ಪ್ರಭಾವಿಗಳು ಫೋನ್ ಮಾಡ್ತಾರೆ, ನಾವೇನು ಮಾಡೋದು ಸಾರ್ ಅಂತ. ಯಾರು ಪ್ರಭಾವಿಗಳು? ಯಾರು ದೊಡ್ಡವ್ರು? ಯಾರು ವಯಸ್ಸಲ್ಲಂತೂ ದೊಡ್ಡವರಲ್ಲ ಬಿಡಿ, ಅಧಿಕಾರದಲ್ಲಿ ದೊಡ್ಡವರು ಅಂತ ಅನ್ಕೋಣ. ಇವ್ರುಗಳು ಕಾನೂನು ವಿರುದ್ಧವಾಗಿ ಅವ್ರಿಗೆ ರೆಕಮೆಂಡ್ ಮಾಡ್ತಾರೆ ಅಂತಂದ್ರೆ ಹಂಗಂದ್ರೆ ಇವರೇ ಇಂಥ ಇನ್ಸಿಡೆಂಟ್ಗಳಿಗೆ ಅವ್ರಿಗೆ ಕಾರಣ ಅನ್ನುವಂಥದ್ದು. ಇವತ್ತೇನು ಅಪಘಾತಗಳು ನಡೀತಾ ಇದೆ ಅದಕ್ಕೆ ಕಾರಣ ಯಾರು ಅಂತಂದ್ರೆ ಯಾರು ಫೋನ್ ಮಾಡ್ತಾರೆ ಅವ್ರಿಗೆ ಕಾರಣ. ಇಂಡೈರೆಕ್ಟ್ಲಿ ಅವರು ಇದಕ್ಕೆ ಸಪೋರ್ಟ್ ಮಾಡ್ದಂಗೆ 3 ದಿನಕ್ಕೂ ಆಕ್ಸಿಡೆಂಟ್ ಆಗ್ತಿದೆ. ಇದನ್ನ ಕೇಳಲಿಕ್ಕೆ ಆಗ್ತಿಲ್ಲ ಇವ್ರ ಕೈಲಿ. ಗಾಡಿ ಬಿಡಿ, ಓವರ್ಲೋಡ್ ಇದ್ರೆ ಅದನ್ನ ಕೇಳಕ್ ಹೋಗ್ಬೇಡಿ ನೀವು, ಪರ್ಮಿಟ್ ಇಲ್ಲದೆ ಕೇಳಕ್ ಹೋಗ್ಬೇಡಿ ನೀವು. ಇದು ನಿಮ್ಮ ಆಡಳಿತ ವೈಖರಿ. ಇಲ್ಲಿ ಶಾಸಕರಾಗಿರುವಂಥವ್ರು ನಮ್ಮ ಏನೋ ಹೇಳ್ತಾರಲ್ಲ ಹಂಗೆ ನಮ್ಮ ದೌರ್ಭಾಗ್ಯ ಇದು. ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ಕೊಂಡು ಓಡಾಡುವಂಥವ್ನು, ಶಾಸಕನಾದ್ಮೇಲೆ ಓಡಾಡುವಂಥವ್ನಿಗೆ ನೀವು ಅಧಿಕಾರ ಕೊಟ್ಬಿಟ್ರೆ ಇನ್ನೇನಾಗತ್ತೆ ಇಲ್ಲಿ? ನಾನು ಕ್ವಾರೆ ಮಾಲೀಕ, ನಾನು ಕ್ರಷರ್ ಮಾಲೀಕ ಅಂತ ಹೇಳ್ಕೊಂಡು ಓಡಾಡುವಂಥವ್ರಿಗೆ ಇನ್ನು ಇದನ್ನೆಲ್ಲ ಕೇಳಕ್ಕೆ ಎಲ್ಲಿದೆ ವಾಯ್ಸ್? ಎಲ್ಲಿದೆ ಅವ್ರಿಗೆ? ಮೊದಲು ನ್ಯೂ ಸರಿ ಇದ್ರೆ ತಾನೆ. ಫಸ್ಟ್ ನ್ಯೂ ಸರಿ ಇದ್ರೆ ಇದೆಲ್ಲ ಸರಿ ಇರ್ತದೆ, ಸಿಸ್ಟಮ್ ಸರಿ ಇರ್ತದೆ. ಅಲ್ಲಿ ಶಾಸಕನಾದಂಥ ಒಂದು ಕ್ವಾರೆಲೇನೆ ಅಲ್ಲೇ ನಿಯಮನ ಮೀರಿ ನಡೆಯುವಂಥ ಚಟುವಟಿಕೆಗಳಾಗ್ಬಿಟ್ರೆ ಬೇರೆಯವ್ರು ಹೆಂಗಿರ್ತಾರೆ?
ಅವ್ರ ಗಾಡಿಗಳೇ ನಿಮ್ಗೆ ಓವರ್ಲೋಡ್ ಮಾಡ್ಕೊಂಡು ಹೋಗ್ತಿದ್ರೆ ಬೇರೆಯವ್ರು ಯಾಕೆ ಸುಮ್ಮನೆ ಆಗ್ತಾರೆ? ಅವ್ರ ಗಾಡಿಗಳೇ ಓವರ್ ಸ್ಪೀಡ್ ಆದ್ರೆ ಬೇರೆಯವ್ರು ಯಾಕೆ ಸುಮ್ಮನೆ ಆಗ್ತಾರೆ? ಮೋಸ್ಟ್ಲಿ ಅವ್ರಿಗೆ ಟ್ಯಾಕ್ಸ್ ಕಟ್ಟೋ ಅಭ್ಯಾಸನೇ ಇಲ್ಲ ಅನ್ಸುತ್ತೆ ಮೋಸ್ಟ್ಲಿ ಅವ್ರಿಗೆ. ಇದು ಗುಂಡ್ಲುಪೇಟೆ ತಾಲೂಕಲ್ಲಿ ನಡೀತಿರುವಂತ ಒಂದು ಊಹಿಸ್ಲಿಕ್ಕೆ ಆಗದಿರುವಂತ ಒಂದು ಘಟನೆಗಳನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ನಾವು ಎಷ್ಟು ಮಟ್ಟಿಗೆ ಆಗ್ಬಿಟ್ಟಿದೆ ಅಂತಂದ್ರೆ ಪ್ರತಿ ವಾರದಲ್ಲಿ 3 ಆಕ್ಸಿಡೆಂಟ್ ಆಗೋದ್ರಲ್ಲಿ ಇಲ್ಲಿ ಸರ್ಕಾರಕ್ಕೆ ನಷ್ಟ ಮಾಡ್ತಿರುವಂಥದ್ದು, ಜೊತೆಗೆ ಸರ್ಕಾರದ ರೋಡನ್ನು ಹಾಳು ಮಾಡ್ತಿರುವಂಥದ್ದು, ಜೊತೆಗೆ ಇಲ್ಲಿ ಪ್ರಾಣಗಳಿಗೆ ಬೆಲೆ ಇಲ್ಲದಂಗೆ ಆಕ್ಸಿಡೆಂಟ್ಗಳಾಗ್ತಿರುವಂಥದ್ದು. ಅಕಸ್ಮಾತ್ ಹೆಚ್ಚು ಕಮ್ಮಿ ಆಯಿತು, ಅವ್ನ ಕೈ ಕಾಲು ಹೋಯ್ತು ಅಂತಂದ್ರೆ ಅವ್ನ ಜೀವನ ಪರ್ಯಂತ ಪಾಪ ನಡ್ಕ ಅವನಿಗೆ. ಇದು ಯಾರು ಹೊಣೆ ಅದಕ್ಕೆ? ಹೆಚ್ಚು ಕಮ್ಮಿ ಅಂದ್ರೆ ಆಂಬುಲೆನ್ಸ್ ಇಲ್ಲ ಇಲ್ಲಿ, ನಿಮ್ ಯೋಗ್ಯತೆಗೆ ಆಂಬುಲೆನ್ಸ್ ತರಿಸಿಲ್ಲ ಇಲ್ಲಿ. ಗುಂಡ್ಲುಪೇಟೆ ತಾಲೂಕಿನಲ್ಲಿ 108 ಫೋನ್ ಮಾಡಿದ್ರೆ ಆಂಬುಲೆನ್ಸ್ ಬರ್ದಿರೋ ಪರಿಸ್ಥಿತಿ ತಂದು ನಿಲ್ಸ್ಕೊಂಡಿದ್ರಿ ನೀವುಗಳು. ಇದು ನಿಮ್ ಆಡಳಿತದ ವೈಖರಿ ನಿಮ್ಗಳದು. ನಾಚಿಕೆ ಆಗ್ಬೇಕಪ್ಪ ಇವೆಲ್ಲ ನಾವು ನೋಡ್ತಾ ಇದ್ರೆ. ಒಂದು ವ್ಯವಸ್ಥೆ ಇಲ್ಲ. ಇಷ್ಟೆಲ್ಲ ಆಗ್ತಿದೆ. ಒಂದು ಮೀಟಿಂಗ್ ಕರೆದು ನಮ್ಮ ಬಿಜೆಪಿಲಿ ಆದ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ, ಬಿಜೆಪಿ ಸರ್ಕಾರ ಇದ್ದಾಗ ನಾವು MLA ಆಗಿದ್ದಂಥ ಸಂದರ್ಭದಲ್ಲಿ ಈ ಥರದ ಕಂಪ್ಲೇಂಟ್ ಬಂತು ನಮಗೂ, ಓವರ್ ಸ್ಪೀಡ್ ಹೊಡಿತಾ ಇದ್ದಾರೆ ಅಂತೇಳಿ. ಇಮಿಡಿಯೇಟ್ ಆಗಿ ಎಲ್ಲ ಡಿಪಾರ್ಟ್ಮೆಂಟ್ಗಳನ್ನ ಕರೆದು, ಮಾಲೀಕರನ್ನ ಕರೆದು, ಕ್ವಾರಿ ಮಾಲೀಕರು, ಕ್ರಷರ್ ಮಾಲೀಕರು, ಲಾರಿ ಮಾಲೀಕರು ಎಲ್ಲರನ್ನು ಕರೆದು ಒಂದು ಮೀಟಿಂಗ್ ಮಾಡಿದ್ವಿ. ಅವರೆಲ್ಲರಿಗೂ ನಾವೇನು ಅವ್ರಿಗೇನು ಜೋರು ಮಾಡಲಿಲ್ಲ, ಅವ್ರಿಗೆ ಮನವರಿಕೆ ಮಾಡಿಕೊಟ್ವಿ. ನೋಡಪ್ಪ, ಸಮಾಜದಲ್ಲಿ ಎಲ್ಲರೂ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕಾದಂತ ಅನಿವಾರ್ಯತೆ ಇದೆ ಅನ್ನೋದ್ರಲ್ಲಿ ಅವ್ರಿಗೆ ಅರ್ಥ ಮಾಡಿಸಿದ್ವಿ. ನೀವೇನಾದ್ರು ಅದ್ರ ಬಗ್ಗೆ ಅರ್ಥ ಗೊತ್ತಿದೆಯಾ ನಿಮಗೆ? ಗೊತ್ತಿದೆಯಾ ನಿಮಗೆ? ಇವತ್ತು ಇಲ್ಲಿ ಅಧಿಕಾರಿಗಳ ಪರಿಸ್ಥಿತಿನೂ ಹಿಂಗಾಗ್ಬಿಟ್ಟಿದೆ, ಶಾಸಕನ ಪರಿಸ್ಥಿತಿನೂ ಇದೇ ತರ ಆಗ್ಬಿಟ್ಟಿದೆ. RTOದವರು ಕೇಳಲ್ಲ, ಮೈನ್ಸ್ ಡಿಪಾರ್ಟ್ಮೆಂಟ್ ಅವ್ರು ಕೇಳಲ್ಲ, ಇಲ್ಲಿ ಪೊಲೀಸ್ನವ್ರು ಕೇಳಲ್ಲ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೇಳಲ್ಲ. ಸ್ಪೀಡ್, ಓವರ್ ಸ್ಪೀಡು, ಓವರ್ಲೋಡು, ಓವರ್ ಸ್ಪೀಡ್, ಜೊತೆಗೆ ಪರ್ಮಿಟ್ ತಗೊಂಡು ಹೋಗ್ಬೇಕು ಅನ್ನೋ ಥರದಲ್ಲಿ ಇದೆಯಲ್ಲ. ಆ ಪರ್ಮಿಟ್ಟು ಅದನ್ನ ಲೋಡ್ ಆದ್ಮೇಲೆ ತೂಕ ಮಾಡಿ ಅದನ್ನ ಜನರೇಟ್ ಮಾಡ್ಬೇಕಾಗಿರುವಂಥದ್ದು. ಏನಂತಾರೆ ಅದಕ್ಕೆ? ಪರ್ಮಿಟ್ ತಾನೆ, ಪರ್ಮಿಟ್. ಆದ್ರೆ ರಾಯಲ್ಟಿ ಕಟ್ಟಿ ಅದನ್ನ ಪರ್ಮಿಟ್ ತಗೊಂಡೋಗ್ಬೇಕಾಗಿರುವಂಥದ್ದು. ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ವೆಹಿಕಲ್, ಎಷ್ಟು ಟನ್ ಇದೆ ನಮ್ಮಲ್ಲಿ, ರಾಯಲ್ಟಿ ಕಟ್ಟಿ ಪರ್ಮಿಟ್ ತಗೊಂಡೋಗ್ಬೇಕು ಅಂತ. ಎಷ್ಟು ಟನ್ ಇದೆ ವೆಹಿಕಲ್ ಅಲ್ಲಿ, ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅನ್ನೋದ್ರಲ್ಲಿ ಅದು ನಿಗದಿಯಾಗಿರುವಂಥದ್ದು ಆಗ್ಬೇಕು. ಎಷ್ಟು ವೆಹಿಕಲ್ಗಳಿಗಿದೆ ಅದು, ಎಷ್ಟು ವೆಹಿಕಲ್ಗಳು ಇವತ್ತು ಸಾವಿರಾರು ವೆಹಿಕಲ್ ಓಡಾಡ್ತಿದೆಯಲ್ಲ ಗುಂಡ್ಲುಪೇಟೆ ತಾಲೂಕಿನಲ್ಲಿ. ಎಷ್ಟು ಅಂದ್ರೆ ರಾಯಲ್ಟಿಗಳನ್ನ ತಗೊಂಡು ಓಡಾಡ್ತಿದ್ದಾರೆ, ರಾಯಲ್ಟಿ ಕಟ್ಬಿಟ್ಟು ಪರ್ಮಿಟ್ ತಗೊಂಡು ಓಡಾಡ್ತಿದ್ದಾರೆ. ಅವರು ಎಷ್ಟು ಬೋಗಸ್ ನಡೀತಾ ಇದೆ ಅಂತ. ಸರ್ಕಾರಕ್ಕೆ ತೆರಿಗೆ ವಂಚನೆ ಮಾಡ್ತಿರುವಂಥದ್ದು ದೊಡ್ಡ ಸ್ಕ್ಯಾಮ್ ಇದು. ಇದು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಇದೊಂದು ದೊಡ್ಡ ದುಷ್ಟಕೂಟ ಅಂತ ಹೇಳ್ತಾರಲ್ಲ, ಆ ತರ ಇದು. ಅದಕ್ಕೆ ಐ ಆಮ್ ದ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ತಾರಲ್ಲ, ಅಂತವ್ರು ಅದಕ್ಕೆ ಅಧಿಪತಿ. ಅದಕ್ಕೆ ಈ ಮಟ್ಟಿಗೆ ನಮ್ಮ ತಾಲೂಕಿನಲ್ಲಿ ಏನು ಒಂದು ವಾರದಲ್ಲಿ 3-4 ಆಕ್ಸಿಡೆಂಟ್ಗಳು, ಪ್ರತಿ ವಾರದಲ್ಲಿ 3 ಆಕ್ಸಿಡೆಂಟ್ಗಳು, ಎಷ್ಟು ಸಾವುಗಳು, ಸ್ಪಾಟ್ ಔಟು. ಮಾದಾಪಟ್ಟಣದ ಗೇಟ್ ಬಳಿ ಹೆಚ್ಚು ಕಡಿಮೆ 2-3 ಸಾವಾಗೋಯ್ತು ಒಂದು ತಿಂಗಳೊಳಗಡೆ. ಒಂದು ತಿಂಗಳಲ್ಲಿ 2-3 ಸಾವಾಗೋಯ್ತು, ಅಲ್ಲಿ ಆಕ್ಸಿಡೆಂಟ್ಗಳಾಗೋಯ್ತು. ಈ ಥರದ್ದು ಪದೇ 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 ನಡೀತಿರುವಂಥದ್ದು ನಿಜವಾಗ್ಲೂ ಬಹಳ ದೊಡ್ಡ ಶೋಚನೀಯ. ಅದು ನಿನ್ನೆ ಆದಂಥ ದುರ್ಘಟನೆ ಇದೆಯಲ್ಲ, ಅದು ಶಾಲಾ ಮಕ್ಕಳು, ಒಂದು ಆಟೋದಲ್ಲಿ ಹೋಗ್ತಿರುವಂಥ ಮಕ್ಕಳು, ಸಣ್ಣ ಮಕ್ಕಳು ಕರ್ಕೊಂಡು ಹೋಗ್ತಿರುವಂಥ ಆಟೋದವನು ಹೋಗುವಂಥ ಸನ್ನಿವೇಶದಲ್ಲಿ, ಅದು ಎಲ್ಲಿ ಚಿಕ್ಕ ರೋಡು, ಯಾವುದು ಚಾಮರಾಜನಗರಕ್ಕೆ ಹೋಗೋ ರೋಡ್, ಅದು ತಿರ್ಗಾಮಿಯಿಂದ ಬರುವಂಥ ವೆಹಿಕಲ್, ಅದು ಮುಖಾಮುಖಿ ಗುದ್ದಿದೆ ಅಂತಂದ್ರೆ ಟಿಪ್ಪರ್ನವ್ರಿಗೆ ಒಂದು ಸಣ್ಣ ವೆಹಿಕಲ್ ಬಗ್ಗೆನೂ ಅವ್ರಿಗೆ ಅದ್ರ ಬಗ್ಗೆ ಕಾಳಜಿ ಇಲ್ಲ ಅಂತಂದ್ರೆ, ಬೈಕು ಆಟೋಗಳಿದೆ ಅಂತಂದಾಗ ಅದನ್ನ ಎಷ್ಟು ಹುಷಾರಾಗಿ ಹೋಗ್ಬೇಕಾಗ್ತದೆ, ಅವರು ಎಷ್ಟು ಸೈಡಲ್ಲಿ ಹೋಗ್ಬೇಕಾಗ್ತದೆ. ಟಿಪ್ಪರ್ನವ್ರಿಗೆ ಏನೂ
ಅವ್ರಿಗೆ ಸಂಕೋಲೆಗಳೇ ಇಲ್ಲ ಅಂತ ಅಂದ್ಬಿಟ್ರೆ ಅರ್ಥ ಏನಂಗಂದ್ರೆ, ಒಂದು ಸಣ್ಣ ಟಚ್ ಆಗ್ಬಿಟ್ರೆ ಬೈಕ್ನವನು ಬಿದ್ದರೆ ಸಾವೇ ಅವನಿಗೆ ಸತ್ತಂಗೆನೆ. ಇವತ್ತು ಮಕ್ಕಳು ಸುಮಾರು 17 ಜನ ಇದ್ದಂಥ ಒಂದು ಆಟೋದಲ್ಲಿ ಇದ್ದಂಥ ಮಕ್ಕಳು ಇವತ್ತು ಪರಿಸ್ಥಿತಿ ನೋಡಿದ್ರೆ ಭಯಂಕರವಾಗಿರುವಂಥ ಪರಿಸ್ಥಿತಿ. ಏನಾದ್ರು ಆ ಮಕ್ಕಳದು ಆಟೋಗೆ ಏನಾದ್ರು ಸ್ವಲ್ಪ ಜೋರಾಗಿ ಏನಾದ್ರು ಗುದ್ಬಿಟ್ಟಿದ್ರೆ ಅಷ್ಟು ಮಕ್ಕಳಿಗೂ ಅನಾಹುತ ಆಗ್ತಿದ್ದಂಥದ್ದು. ಮಕ್ಕಳು ಅಂತಂದ ತಕ್ಷಣ ಅವ್ರ ಪೋಷಕರು, ಅವ್ರ ತಂದೆ ತಾಯಿರು ಎಷ್ಟೆಲ್ಲ ಆಸೆ ಇಟ್ಕೊಂಡು ಮಕ್ಕಳಿಗೆ ಶಾಲೆಗೆ ಕಳಿಸುವಂಥದ್ದು, ಅವ್ರ ವಿದ್ಯಾವಂತರಾಗಲಿ ಅನ್ನೋ ಥರದಲ್ಲಿ ಹೇಳುವಂಥದ್ದು, ಈ ಥರದ್ದು ಎಷ್ಟು ಪಾಪ ಎಷ್ಟು ಆಸೆ ಇಟ್ಕೊಂಡು ಕಳಿಸಿರ್ತಾರೆ ಮಕ್ಕಳನ್ನ. ಮಕ್ಕಳು ಬರೋರ್ಗೂ ಕಾಯ್ತಾ ಇರ್ತಾರೆ. ಅಂತ ಮಕ್ಕಳಿಗೆ ಈ ಆಟೋಗಳು, ಇದು ಆಟೋದಲ್ಲಿ ಹೋಗ್ತಿರೋಂಥ ಮಕ್ಕಳಿಗೆ ನಿನ್ನೆ ಗುದ್ದಿರುವಂಥದ್ದು, ಟಿಪ್ಪರ್ ಗುದ್ದಿರುವಂಥದ್ದು ನಿಜವಾಗ್ಲೂ ಒಂದು ಭಯಂಕರವಾದಂಥ ದೃಶ್ಯ. ಯಾರು ಜವಾಬ್ದಾರರಾಗಿದ್ರೆ, ಇನ್ನೂ ಜಾಸ್ತಿ ಹೆಚ್ಚು ಕಡಿಮೆ ಆಗಿದ್ರೆ ಯಾರು ಜವಾಬ್ದಾರರಾಗಿದ್ರೆ, ಈ ತಾಲೂಕಲ್ಲಿ ಹೇಳೋರು ಕೇಳೋರು ಇಲ್ವಾ? ಇಲ್ಲಿ ಅಧಿಕಾರಿಗಳಿಗೆ ಜವಾಬ್ದಾರಿ ಇಲ್ವಾ? ಇಲ್ಲಿ ಚುನಾಯಿತ ಪ್ರತಿನಿಧಿಗಳಿಗೆ ಜವಾಬ್ದಾರಿ ಅಲ್ವಾ ಅದು? ಇಲ್ಲಿ ಶಾಸಕರಾಗಿ ಇರೋವಂಥವ್ರಿಗೆ ಜವಾಬ್ದಾರಿ ಅಲ್ವಾ ಅದು? ಇಷ್ಟೊಂದು ಆಕ್ಸಿಡೆಂಟ್ ಆಗ್ತಿದೆ, ಏನ್ ಕ್ರಮ ತಗೊಂಡಿದ್ರಿ ನೀವುಗಳು? ನಾವು ಸನ್ನಿವೇಶಗಳು ಬಂದಂತ ಸನ್ನಿವೇಶದಲ್ಲಿ ಬರೀ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರನ್ನ ದೂಷಣೆ ಮಾಡೋದು, ಮುಂದಕ್ಕೆ ಹೋಗೋದು. ಪುನಃ 3 ದಿನ ಆಯ್ತು ಅಂದ್ರೆ ಇನ್ನೊಂದು ಆಕ್ಸಿಡೆಂಟ್, ಸ್ಪಾಟ್ ಔಟ್. ಪಾಪ ಯಾವ್ರವ್ರವರು? ಹೊಸೂರ್ನವನು. ಜೀವನ ಮಾಡ್ಲಿಕ್ಕೆ ಡ್ರೈವರ್ ಆಗಿ ಒಂದು ಬಾಡಿಗೆ ಕಾರ್ನ ಓಡಿಸ್ತಿದ್ದಂತ ವ್ಯಕ್ತಿಯವರು ಸ್ಪಾಟ್ ಔಟ್. ಪಾಪ ಅವರು ಓವರ್ಲೋಡ್ ಹೋಗುವಂತ ವೆಹಿಕಲ್ಗಳನ್ನ ಯಾವುದೇ ಇಲಾಖೆಯವರು ಕೇಳಲ್ಲ ಅಂತಂದ್ರೆ ಅರ್ಥ ಏನಂದ್ರೆ, ಓವರ್ಲೋಡ್ ಇದಕ್ಕಿದ್ದಂಗೆ ಅದು ಹಿಂಗೆ ಯಾವ ಪ್ರಮಾಣದಲ್ಲಿ ಅದು ಪುನಃ ಮತ್ತೆ ಸರಿಯಾಯಿತು ಅಂತ ನನಗೂ ಅರ್ಥ ಆಗ್ತಿಲ್ಲ. ಯಾವ ಅಧಿಕಾರಿಗಳು ಬಂದು ನಿಲ್ಲಿಸಿದ್ರು ಅದೇ ಇಲಾಖಾ ಅಧಿಕಾರಿಗಳು ಬಂದು ಪುನಃ ಮತ್ತೆ ಅದನ್ನ ಪ್ರಾರಂಭ ಮಾಡಿದ್ದಾರೆ. ಈಗ ನನಗನ್ಸುತ್ತೆ ಅಧಿಕಾರಿಗಳಿಗೆ ಕೆಲವರಿಗೆ ಆದೇಶ ಮಾಡಬೇಕಾದ್ರೆ ಅದಕ್ಕೆ ಮಾನದಂಡ ಯಾವುದು ಅಂತ ನೋಡಿದ್ರೆ ಅದಕ್ಕೆ ದುಡ್ಡೇ ಮಾನದಂಡ ಅನ್ನೋ ಥರದಲ್ಲಿ ಕಾಣಿಸ್ತಾ ಇದೆ. ದುಡ್ಡಿದ್ರೆ ಏನ್ ಬೇಕಾದ್ರೂ ಬದಲಾವಣೆ ಮಾಡ್ಬೋದು ಅನ್ನೋ ಥರದಲ್ಲಿ ಆಗ್ಬಿಟ್ಟಿದೆ. ಇದು ಬಹಳ ಸೀರಿಯಸ್ ಆಗಿರುವಂತ ವಿಚಾರ. ಇದು ನಮ್ಮ ಶ್ರೀರಾಮದುರ್ಗ ಗುಡ್ಡದಲ್ಲಿ ಏನು ದೊಡ್ಡ ಪ್ರಮಾಣದಲ್ಲಿ ಗುಡ್ಡ ಕುಸಿತವಾಗಿ ಅಲ್ಲಿ ಸತ್ತಂತವ್ರು ಏನಿದ್ರು, ಅದಾದ್ಮೇಲೆ ನಿಂತಂಥದ್ದು ಅದು ವೈಜ್ಞಾನಿಕವಾಗಿ ಸರಿ ಇಲ್ಲ ಅನ್ನೋ ಥರದಲ್ಲಿ ರಿಪೋರ್ಟ್ ಇದ್ದಂಥದ್ದು ಮತ್ತೆ ಪ್ರಾರಂಭ ಆಗಿದ್ದೇನಕ್ಕೆ ಅಂತ ಗೊತ್ತಾಗಬೇಕಾಗಿದೆ. ಅಂದ್ರೆ ಈ ಸರ್ಕಾರ ಇಂಥದಕ್ಕೆ ಪೋಷಣೆ ಮಾಡ್ತಿದೆ ಅನ್ನೋ ಥರದಲ್ಲಿ ಇರುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣ್ತಿರುವಂಥದ್ದು. ಈಗಾಗಲೇ ಹೇಳಿದ ಹಾಗೆ ಇಲ್ಲಿಗಲ್ ಮೈನಿಂಗ್ ಅಂತೂ ತುಂಬಾ ಆಗ್ಬಿಟ್ಟಿದೆ ತಾಲೂಕಿನಲ್ಲಿ. ಅದು ಬರೀ ಮಡಳಿ ಗುಡ್ಡ ಈ ಭಾಗದಲ್ಲಿ ಮಾತ್ರ ಅಲ್ಲ, ಅದು ಬೇಗೂರು ಭಾಗದಲ್ಲೂ ಇದೆ, ಅನೇಕ ಭಾಗದಲ್ಲಿ ಇದೆ, ಈ ಭಾಗದಲ್ಲೂ ಇರುವಂಥದ್ದು ಆಗ್ತಾ ಇದೆ. ನಿಮಗೆ ಟಿಪ್ಪರ್ಗಳದ್ದು ಬಂದರೆ ಟಿಪ್ಪರ್ಗಳಂತೂ ಯಾವುದೇ ಥರದ ಅವರಿಗೆ ಇತಿಮಿತಿಗಳು ಇಲ್ಲದಂಗೆ ಆಗ್ಬಿಟ್ಟಿದ್ದಾರೆ. ಈಗ ನಾನು ಹೇಳ್ದಂಗೆ ಈಗ 1000 ಸಂಖ್ಯೆಗಿಂತಲೂ ಜಾಸ್ತಿ ಆಗಿರುವಂಥ ಟಿಪ್ಪರ್ಗಳು ಈಗ ದಿನ ಬೆಳಗಾಯಿತು ಅಂತಂದ್ರೆ ಟಿಪ್ಪರ್ಗಳು ಓಡಾಟದಿಂದ ಬೇರೆ ವೆಹಿಕಲ್ಗಳಲ್ಲಿ ಓಡಾಡ್ಲಿಕ್ಕೆ ಆಗ್ಬಾರ್ದು, ಆ ಮಟ್ಟಕ್ಕೆ ಓಡಾಡ್ತಾ ಇವೆ. ಈಗ ಒಂದು ಸಣ್ಣ ಬೈಕ್ ಹೋಗ್ಲಿಕ್ಕೆ ಆಗಲ್ಲ, ಕಾರ್ ಹೋಗ್ಲಿಕ್ಕೆ ಆಗಲ್ಲ, ಎಲ್ಲಿ ಗುದ್ರಿಸ್ಬಿಡ್ತಾರೆ ಅನ್ನೋದ್ರಲ್ಲಿ ಬರುವಂಥದ್ದು. ಸಿಟಿ ಒಳಗಡೆ ಟೌನ್ ಒಳಗಡೆ ಹೋಗ್ಬೇಕಾದ್ರೆ ಅಲ್ಲಿ ಅವ್ರಿಗೆ ಒಂದು ಸ್ಪೀಡ್ ಲಿಮಿಟ್ ಇಲ್ಲ, ಅವ್ರಿಗೆ ಯಾವ ಸ್ಪೀಡಲ್ಲಿ ಬರ್ತಾರೆ ಆ ಸ್ಪೀಡಲ್ಲೇ ಹೋಗುವಂಥದ್ದು. ನಮ್ಮ ಇಲ್ಲಿ ನಮ್ಮ PWD ಅವರು ಒಂದು ವಂಶ ಹಾಕಿಲ್ಲ. ಅಟ್ಲೀಸ್ಟ್ ಒಳಗಡೆ ಸಿಟಿ ಒಳಗಡೆ ಬರಬೇಕಾದ್ರೆ ಒಂದು ಸ್ಪೀಡ್ ಬ್ರೇಕ್ ಇರಬೇಕು ಅನ್ನೋ ಥರದಲ್ಲಿ ಒಂದು ಅಂಶ ಇಲ್ಲ, ಸ್ಪೀಡ್ ಅದನ್ನು ಕಂಟ್ರೋಲ್ ಮಾಡೋ ಥರದಲ್ಲಿ ಇಲ್ಲ. ಅಂದ್ರೆ ಓವರ್ ಆಲ್ ಆಗಿ ಒಂದ್ ಥರದಲ್ಲಿ ಏನು ಅವ್ರು ಇಷ್ಟ ಬಂದಂಗೆ ಆಗ್ಬಿಟ್ಟಿದೆ. ಅದು ಟಿಪ್ಪರ್ನವರು ಏನು ಓಡಾಡ್ತಾ ಇದ್ದಾರೆ ಇವತ್ತು, ಅವ್ರು ಇಷ್ಟ ಬಂದಂಗೆ ಹೇಳ್ದಂಗೆ ಸ್ಯಾಂಡ್ಗಳನ್ನ ಮುಚ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ಅದು ಯಾವುದೇ ಮೆಟೀರಿಯಲ್ ಇದ್ರು ಅದನ್ನ ಮುಚ್ಕೊಂಡು ಟಾರ್ಪಲಲ್ಲಿ ಮುಚ್ಕೊಂಡು ಹೋಗ್ಬೇಕು ಅಂತ ಕಾನೂನಿದೆ. ಎಷ್ಟು ಕಾನೂನನ್ನ ಪಾಲನೆ ಮಾಡ್ತಿರುವಂಥದ್ದು ಎಷ್ಟು ವೆಹಿಕಲ್ ಇದೆ. ಬಹಳ ವೆಹಿಕಲ್ಗಳಿಗೆ
ನಂಬರ್ ಪ್ಲೇಟ್ ಇಲ್ಲ ಅನ್ನೋದ್ರಲ್ಲಿ, ನಂಬರ್ ಪ್ಲೇಟ್ ಇಲ್ಲ ಅನ್ನೋದನ್ನ ಫೋಟೋ ತೆಗೆದು ವಿಡಿಯೋ ಮಾಡಿ ಅದನ್ನ ಸಾಮಾಜಿಕ ಜಾಲತಾಣದಲ್ಲಿ ಅದನ್ನ ಬಿಟ್ಟಿರುವಂಥದ್ದನ್ನು ನಾವು ನೋಡಿದ್ದೀವಿ. ನಾವು ಅಲ್ಲಿ ಹೋಗ್ಲಿ, ಅಷ್ಟೆಲ್ಲ ಬಂದ್ಮೇಲೂ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ಮೈನ್ಸ್ ಡಿಪಾರ್ಟ್ಮೆಂಟ್ ಆಗಲಿ, RTO ಡಿಪಾರ್ಟ್ಮೆಂಟ್ ಆಗಲಿ, ಇಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಲಿ, ಒಂದಿನ ಅದನ್ನು ಪರಿಶೀಲನೆ ಮಾಡುವಂಥ ವಿಚಾರಕ್ಕೆ ಹೋಗಲೇ ಇಲ್ಲ ಅವ್ರುಗಳು. ಅಂದ್ರೆ ಅರ್ಥ ಏನಾಗಿದ್ರೆ ಡಿಪಾರ್ಟ್ಮೆಂಟ್ ಅವರು ನೀವು ಏನ್ ಬೇಕಾದ್ರೂ ಮಾಡಿ ನಾವು ಕಣ್ಮುಚ್ಕೊಂಡಿರ್ತೀವಿ ಅನ್ನೋದ್ರಲ್ಲಿ ಆಗ್ಬಿಟ್ಟಿರುವಂಥದ್ದು. ಇದು ಮತ್ತೊಂದು ಬಳ್ಳಾರಿ ಆಗ್ಲಿ ಕೊಟ್ಟಿದೆ. ಗುಂಡ್ಲುಪೇಟೆಯಲ್ಲಿ ಕ್ವಾರಿಗಳು, ಕ್ರಷರ್ಗಳು ಜಾಸ್ತಿ ಸಂಖ್ಯೆಯಲ್ಲಿ ನಡೀತಿರುವಂಥದ್ದು ಆಗ್ತಾ ಇದೆ. ಅದ್ರ ಜೊತೆಗೆ ಟಿಪ್ಪರ್ಗಳ ಸಂಖ್ಯೆನೂ ದಿನೇ ದಿನೇ ಜಾಸ್ತಿ ಆಗ್ತಿರುವಂಥದ್ದು ಆಗ್ತಾ ಇದೆ. ಟಿಪ್ಪರ್ಗಳು ಎಷ್ಟು ಮಟ್ಟಿಗೆ ಅಂತಂದ್ರೆ ಲೆಕ್ಕ ಹಾಕಿದ್ರೆ 1,000 ಟಿಪ್ಪರ್ ಸಿಗ್ಬೋದೇನೋ, ಆ ಮಟ್ಟಿಗೆ ಗುಂಡ್ಲುಪೇಟೆ ಬಹಳ ಸಣ್ಣ ಪ್ರದೇಶದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ವಾಹನಗಳು ಓಡಾಡ್ತಿರುವಂಥದ್ದು ಆಗ್ತಾ ಇದೆ. ನಮಗೆ ಕ್ವಾರಿಗಳು ಕಾನೂನುಬದ್ಧವಾಗಿ ಯಾವ್ದು ಕೆಲಸ ಮಾಡ್ತಿದೆ, ಕಾನೂನು ಬಾಹಿರವಾಗಿ ಯಾವ್ದು ಕೆಲಸ ಮಾಡ್ತಿದೆ ಅನ್ನೋದ್ರ ಬಗ್ಗೆನೇ ಸಂಶಯ ಇರುವಂಥದ್ದು. ಬಹಳ ಜನ ಹೇಳುತ್ತಿರುವಂಥ ಪ್ರಕಾರವಾಗಿ ಈ ಕ್ವಾರಿ ನಡೆಸ್ತಿರೋರೇ ಮಾತಾಡುವಂಥ ವಿಚಾರವಾಗಿ ನೋಡಿದ್ರೆ ಅನೇಕ ಕ್ವಾರಿಗಳು ಇಲ್ಲಿಗಲ್ ಆಗಿ ನಡೀತಾ ಇದೆ. ಇಲ್ಲಿಗಲ್ ಅಂತಂದ್ರೆ ಯಾವ ರೀತಿ, ಅವನಿಗೆ 1 ಎಕರೆನೋ 2 ಎಕರೆನೋ ಪರ್ಮಿಷನ್ ಆಗಿದ್ರೆ ಅದನ್ನ ಜಾಸ್ತಿ ಪ್ರಮಾಣದಲ್ಲಿ ಮಾಡಿಕೊಂಡು ಅದನ್ನ 3 ಎಕರೆ 4 ಎಕರೆ ಮಾಡೋ ಥರದಲ್ಲಿ. ಇದಕ್ಕೆ ಕಡಿವಾಣ ಹಾಕ್ಲಿಕ್ಕೆ ನಮ್ಮ ಮೈನ್ಸ್ ಡಿಪಾರ್ಟ್ಮೆಂಟ್ ಅವರು ರೆಡಿನೇ ಇಲ್ಲ, ಭೂ ವಿಜ್ಞಾನ ಇಲಾಖೆಯವರು ರೆಡಿನೇ ಇಲ್ಲ. ಅದ್ರ ಜೊತೆಗೆ ಬ್ಲಾಸ್ಟಿಂಗ್ ಮಾಡುವಂತ ವಿಚಾರದಲ್ಲಿ ತಗೊಂಡ್ರೆ ನಿಮ್ಗೆ ಬ್ಲಾಸ್ಟಿಂಗ್ ಮಾಡುವಂತ ಪ್ರಮಾಣ ಇದೆಯಲ್ಲ, ಅದು ಬಹಳ ದೊಡ್ಡ ಪ್ರಮಾಣದಲ್ಲಿ ಬ್ಲಾಸ್ಟಿಂಗ್ ಆಗ್ತಿರೋಂಥದ್ದು ಆಗ್ತಾ ಇದೆ. ಮೊದಲೇ ಗುಂಡ್ಲುಪೇಟೆ ತಾಲೂಕಲ್ಲಿ ಹಿಂದೆ ಒಂದು ದೊಡ್ಡ ಘಟನೆ ನಡೆದಿತ್ತು, ದುರಂತ ನಡೆದಿತ್ತು. ಆ ದುರಂತದಲ್ಲಿ ಶ್ರೀರಾಮಜರ್ ಗುಡ್ಡದಲ್ಲಿ ಸುಮಾರು 3-4 ಜನ ಸತ್ತೋಗಿದ್ರು. ಅವಾಗ ಗುಡ್ಡ ಕುಸಿದು ಡೈನಾಮಿಕ್ ಆಗ್ತಿದ್ದಂಥ ಸಂದರ್ಭದಲ್ಲಿ ಗುಡ್ಡ ಕುಸಿದು ಬಿದ್ದು 3-4 ಜನ ಅಲ್ಲೇ ಅವರ ಅಂತ್ಯ ಕಂಡ್ರು. ಅದಾದಾಗ ನಿಂತೋಗಿದ್ದಂಥ ಕೆಲವು ಕ್ವಾರಿಗಳು ಮತ್ತೆ ಈ ಕಾಂಗ್ರೆಸ್ ಸರ್ಕಾರ ಬರ್ತಿದ್ದಾಗೆ ಪ್ರಾರಂಭ ಆಗೋಯ್ತು. ಬಿಜೆಪಿ ಸರ್ಕಾರದಲ್ಲಿ ಅದನ್ನ ಇಮಿಡಿಯೇಟ್ ಆಗಿ ಬಂದು ಅಧಿಕಾರಿಗಳು ನಾವೆಲ್ಲ ಹೋಗಿ ನೋಡಿ ಅದನ್ನ ನಿಲ್ಲಿಸಿದ್ವಿ. ಅದು ವೈಜ್ಞಾನಿಕವಾಗಿ ಅದು ಸೂಟಬಲ್ ಅಲ್ಲ, ಗಣಿಗಾರಿಕೆ ಮಾಡಲಿಕ್ಕೆ ಯೋಗ್ಯ ಅಲ್ಲ ಅಂತೇಳಿ ರಿಪೋರ್ಟ್ ಕೊಟ್ಟಿದ್ರು ಅಧಿಕಾರಿಗಳು. ಆ ಒಂದು ರಿಪೋರ್ಟಿನ ಆಧಾರದ ಮೇಲೆ ಅವತ್ತು ಅದು ಸ್ಟಾಪ್ ಆಗಿದೆ. RTOದವ್ರನ್ನ ಕಟ್ಟಿಟ್ ಮಾಡಿ ಸ್ಪೀಡ್ ಬ್ರೇಕ್ ಇದೆಯಾ ಇಲ್ವೋ ಅಂತ RTOದವ್ರು ಚೆಕ್ ಮಾಡ್ಬೇಕು, ಆ ಥರ ಮಾಡಿದ್ವಿ ನಾವು. ಓವರ್ಲೋಡ್ ಆಗ್ತಿದ್ದಂಗೆ ಪ್ರತಿ 2 ಕಡೆ ಗೇಟ್ ನಿರ್ಮಾಣ ಆಗಿತ್ತು. ಅವಾಗ ಹಿರಿಕಾಟಿ ಗೇಟ್ ಅಲ್ಲಿ ಒಂದು ಟೋಲ್ ಗೇಟ್ ತರ ಮಾಡಿಕೊಂಡು ಮೈನ್ಸ್ ಡಿಪಾರ್ಟ್ಮೆಂಟ್ ಅವರಲ್ಲಿ ಕೂತ್ಕೊಂಡು ಅದನ್ನ ಪರಿಶೀಲನೆ ಮಾಡ್ತಿದ್ರು. ಇವತ್ತು ಏನ್ ನಡೀತಾ ಇದೆ? ಲೂಟಿ, ದೊಡ್ಡ ಲೂಟಿ ನಡೀತಾ ಇರುವಂತದ್ದು. ಇವತ್ತು ಕೇರಳಗೆ ಹೋಗ್ತಿರುವಂತ ಲಾರಿಗಳು ನೋಡ್ಬಿಟ್ರೆ ಗಾಬರಿ ಆಗ್ಬಿಡ್ಬೇಕು ನೀವುಗಳು. ಆ ಪ್ರಮಾಣದಲ್ಲಿ ಗುಂಡ್ಲುಪೇಟೆ ತಾಲೂಕನ್ನ ಲೂಟಿ ಮಾಡ್ತಿರುವಂಥದ್ದು ಇದು. ಇನ್ನೊಂದು ನಿಮ್ಗೆ ಒಂದು 3-4 ವರ್ಷ ಆಗ್ಬಿಟ್ರೆ ಗುಂಡ್ಲುಪೇಟೆಯಲ್ಲಿ ಇರುವಂತ ಗುಡ್ಡಗಳು ಏನಿದೆ ಒಂದು ಇರಲ್ಲ ಗುಡ್ಡಗಳು. ಅವ್ರು ಬ್ಲಾಸ್ಟ್ ಮಾಡ್ತಿರೋದು ನೋಡ್ಬಿಟ್ರೆ ಹೆಂಗೆ ಬಾಚ್ಕೊಂಡು ಹೊಂಡೋಗ್ಬೇಕು ಅಂತಾರಲ್ಲ ಆ ತರ ಬಾಚ್ತಿರೋವಂಥದ್ದು. ಇನ್ನೊಂದು 4-5 ವರ್ಷ ನಮ್ಮ ಮಕ್ಕಳ ಕಾಲಕ್ಕಲ್ಲ, ನಮ್ಮ ಕಾಲಕ್ಕೇನೆ ಗುಂಡ್ಲುಪೇಟೆ ತಾಲೂಕಲ್ಲಿ ಒಂದು ಕ್ವಾರಿಗಳು ಇಲ್ದಂಗೆ ನುಣ್ಣಗೆ ಮಾಡಿಬಿಟ್ಟಿರ್ತಾರೆ ಇವ್ರುಗಳು. ಆ ಪ್ರಮಾಣದಲ್ಲಿ ಕೇರಳಕ್ಕೆ ಸಾಗಿಸ್ತಿರೋವಂಥದ್ದು. ಕೇರಳಗೆ ಯಾವ ಕಾಲದಲ್ಲಿ ಇತ್ತು ಇಷ್ಟೊಂದು ವೆಹಿಕಲ್ಗಳು ಹೋಗುವಂಥದ್ದು? ನಾನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿದೆ ಕೇರಳಗಳಿಗೆ ಎಷ್ಟು ಹೋಗ್ತಾ